ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಯಮುನೆಯ ರೌದ್ರಾವತಾರ ಕಳೆದೊಂದು ವಾರದಿಂದ ಉಕ್ಕಿ ಹರಿತಾ ಇದೆ ಯಮುನಾ ನದಿ. ನದಿ ತೀರದ ಪ್ರದೇಶ, ಬೃಹತ್ ಸೇತುವೆಗಳು ಜಲಾವೃತವಾಗಿದೆ. ಮಯೂರ್ ವಿಹಾರ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಸ್ವಾಮಿನಾರಾಯಣ ದೇಗುಲಕ್ಕೂ ಕೂಡ ಜಲದಿಗ್ಬಂಧನ. ದೆಹಲಿಯ ಬೇಲಾ ರಸ್ತೆ, ಸಿವಿಲ್ ಲೈನ್ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಾವು ಗಮನಿಸ್ತಾ ಇರುವುದು ಪ್ರತಿನಿತ್ಯ ಜನವಸತಿ ಇರುವಂತಹ ಪ್ರದೇಶ, ಹಾಗೆ ವಾಹನ ಸಂಚಾರ ಇದ್ದಂತ ರಸ್ತೆ ಮಾರ್ಗ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ನದಿ ಮಧ್ಯೆ ರಸ್ತೆ ನಿರ್ಮಾಣ ಆದ ರೀತಿ ಕಾಣಿಸ್ತಾ ಇದೆ. ಜನವಸತಿ ಪ್ರದೇಶ, ದೇಗುಲ ಎಲ್ಲವೂ ಕೂಡ ಜಲಾವೃತವಾಗಿದೆ. ಜನರ ಬದುಕು ಬೀದಿಗೆ ಬಿದ್ದಿದೆ ದೆಹಲಿಯಲ್ಲಿ. ನೋಡಿ, ಇಡೀ ಏರಿಯಾನೇ ಜಲಾವೃತವಾಗಿದೆ. ಏನು ದೆಹಲಿಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬಡವರ ಬದುಕು ಬೀದಿಗೆ ಬಿದ್ದಿದೆ. ಮತ್ತೊಂದು ಕಡೆ ನಿಗಂಬೋಧ್ ಘಾಟ್ ದೆಹಲಿಯ ದೃಶ್ಯ. ಪ್ರತಿನಿತ್ಯ ಜನ ಓಡಾಡ್ತಾ ಇದ್ದಂಥ ಪ್ರದೇಶಗಳು ಹೇಗಾಗಿದೆ ನೋಡಿ. ವಾಹನ ಸಂಚಾರ ಅಂತೂ ದುಸ್ತರ. ಬೈಕು, ಕಾರು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಬೇಕು ಅಂತ ಹೇಳಿದ್ರೆ ಹೈರಾಣ ಆಗ್ತಾರೆ ಸವಾರರು. ಅಂತ ಪರಿಸ್ಥಿತಿ ಇದೆ. ಮತ್ತೊಂದಷ್ಟು ಸಂಪರ್ಕಗಳೇ ಕಡಿತ ಆಗಿ ಹೋಗಿದೆ. ಇನ್ನು ಭೀಕರ ಜಲಪ್ರವಾಹಕ್ಕೆ ಮತ್ತೊಂದು ಕಡೆ ಪಾಕಿಸ್ತಾನ ಕೂಡ ತತ್ತರಿಸಿ ಹೋಗಿದೆ. ಪಾಕ್ನಿಂದ ಪಂಜಾಬ್ಗೆ ನೀರು ಹರಿದು ಬರ್ತಾ ಇದೆ. ಭಾರತ ಪಾಕ್ ಗಡಿ ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಗಡಿಯಲ್ಲಿರುವಂಥ ಫೆನ್ಸಿಂಗ್ ಹೇಗಾಗಿದೆ ನೋಡಿ, ಸಂಪೂರ್ಣ ಜಲಾವೃತವಾಗಿದೆ. ಪಂಜಾಬ್ ಹಾಗೆ ಪಾಕ್ ಗಡಿ ಪ್ರದೇಶಕ್ಕೆ ಜಲ ದಿಗ್ಬಂಧನ ಏರ್ಪಟ್ಟಿದೆ. ಕಿಲೋಮೀಟರ್ಗಳಷ್ಟು ದೂರ ಬೇಲಿ ಮುಳುಗಿ ಹೋಗಿದೆ.